ಮದ್ದೂರು ತಾಲೂಕು ಭಾರತೀನಗರದ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ಸಾಲಿನ ಕಬ್ಬು ಹರಿಯುವ ಕಾರ್ಯಕ್ಕೆ ಕಾರ್ಖಾನೆ ಉಪಾಧ್ಯಕ್ಷ ಆರ್ ಮಣಿ ಅವರು ಕಾರ್ಖಾನೆ ನೌಕರರು ಮತ್ತು ರೈತರೊಂದಿಗೆ ಶುಕ್ರವಾರ ಮುಂಜಾನೆ ಚಾಲನೆ ನೀಡಿದರು. ನಂತರ ಕಾರ್ಖಾನೆ ಉಪಾಧ್ಯಕ್ಷ ಆರ್ ಮಣಿ ಅವರು ಮಾತನಾಡಿ, ಪ್ರಸ್ತುತ 2026-27ನೇ ಸಾಲಿನ ಕಬ್ಬು ಅರೆಯುವಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಪ್ರಸ್ತುತ ಕಬ್ಬು ಅರೆಯುವ ಹಂಗಾಮಿನಲ್ಲಿ ಕಾರ್ಖಾನೆಗೆ ಕಬ್ಬು ಪೂರೈಸುವ ರೈತರಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಎಫ್ಆರ್ಪಿ ದರ 3,373 ರೂಗಳನ್ನು ಟನ್ ಕಬ್ಬಿಗೆ ನೀಡಲು ನಿರ್ಧರಿಸಲಾಗಿದೆ ಎಂದರು. ಇನ್ನು ಕಾರ್ಖಾನೆ ವ್ಯಾಪ್ತಿಯಲ್ಲಿ 20,000 ಎಕರೆ ನಾಟಿ ಪೈರು, ಕೂಳೆ ಪೈರು ಇರುವುದರಿಂದ 8 ಲಕ್ಷ ಕಬ್ಬು ಅರೆಯುವ ನಿರೀಕ್ಷೆ ಇದೆ. ಪ್ರಾರಂಭದಲ್ಲಿ 5 ಲಕ್ಷ ಟನ್ ಕಬ್ಬು ಅರೆಯಲು ತೊಂದರೆ ಇಲ್ಲ. ಮಳೆ ಬಂದು ಕನ್ನಂಬಾಡಿ ಕಟ್ಟೆ ತುಂಬಿದ ನಂತರ ಇನ್ನು 3 ಲಕ್ಷ ಟನ್ ಕಬ್ಬು ಅರೆಯುವ ಗುರಿಯನ್ನು ಹೊಂದಲಾಗಿದೆ ಎಂದರು. ಕಾರ್ಖಾನೆ ಪ್ರಾರಂಭವಾಗುವ ಮುನ್ನ ಜಿಲ್ಲಾಧಿಕಾರಿಗಳು ರೈತರೊಂದಿಗೆ ಮತ್ತು ಕಾರ್ಖಾನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೀರಿಲ್ಲದೆ ಕಬ್ಬು ಒಣಗುತ್ತಿದೆ. ಕಾರ್ಖಾನೆ ಕೂಡಲೇ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದರು. ಅದರಂತೆ ನಾವು ಕಾರ್ಖಾನೆ ಪ್ರಾರಂಭಿಸಿದ್ದೇವೆ. ಕಬ್ಬು ಅರೆದ 30ರಿಂದ 35 ದಿನದೊಳಗೆ ರೈತರಿಗೆ ಹಣ ಬಟಾವಣೆ ಮಾಡಲಾಗುವುದು. ಕಾರ್ಖಾನೆಯಿಂದಲೂ ರೈತರಿಗೆ ಬಿತ್ತನೆ ಕಬ್ಬನ್ನು ಸಾಲದ ರೂಪದಲ್ಲಿ ಕೊಡಲಾಗುತ್ತಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಆಗಮಿಕರಾದ ಕಾರ್ತಿಕ್ ಆರಾಧ್ಯ ಅವರ ನೇತೃತ್ವದಲ್ಲಿ ಗಣಪತಿ ಹೋಮ, ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪೂಜೆ ನಡೆಸಿ ಪೂರ್ಣಾಹುತಿ ನೀಡಿದ ನಂತರ ಕಾರ್ಖಾನೆಗೆ ಚಾಲನೆ ನೀಡಲಾಯಿತು. ಮೊದಲು ಕಾರ್ಖಾನೆಗೆ ಕಬ್ಬು ತುಂಬಿಕೊಂಡು ಬಂದ ಎತ್ತಿನ ಗಾಡಿ, ಲಾರಿ, ಟ್ರ್ಯಾಕ್ಟರ್ ಮಾಲೀಕರಿಗೆ ಬಹುಮಾನ ನೀಡಲಾಯಿತು. ನಂತರ ನೌಕರರಿಗೆ ಹಸ್ತಲಘು ಮಾಡುವುದರ ಮುಖಾಂತರ ಶುಭ ಹಾರೈಸಿದರು. ತದನಂತರ ಪ್ರಸಾದ ವಿನಿಯೋಗ ನಡೆಯಿತು. ಈ ವೇಳೆ ಹಿರಿಯ ಪ್ರಧಾನ ವ್ಯವಸ್ಥಾಪಕ ಸೆಂಥಿಲ್, ಪ್ರಧಾನ ವ್ಯವಸ್ಥಾಪಕ ಎಂ ರವಿ, ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮಣಿಮಾರನ್, ಕಬ್ಬಿನ ವಿಭಾಗ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮಹಾದೇವ ಪ್ರಭು, ಆಡಳಿತಾಧಿಕಾರಿ ಎಸ್ಜೆ ನಿತೀಶ್, ನಿಂಗಯ್ಯ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ರೈತರು ಬಾಂಧವ್ಯರಿಗೂ ನಮಸ್ಕಾರ. ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ 2026-27ಕ್ಕೆ ಕಬ್ಬು ಅರಿಯೋದು ಪ್ರಾರಂಭವಾಗಿದೆ. ಈ ವರ್ಷ ನಾವು ಒಂದು 8 ಲಕ್ಷ ಟನ್ ಅರಿಯುವಂಥ ನಮಗೆಲ್ಲ ಒಂದು 20,000 ಏಕರ್ ನಾಟಿ ಇರುವುದರಲ್ಲಿಂದ ನಾಟಿ ಪೈರು, ಕೂಳೆ ಪೈರು ಇರುವುದರಲ್ಲಿಂದ ಒಂದು 20,000 ಏಕರ್ ಐತೆ. ಒಂದು ಕನಿಷ್ಠ ಒಂದು 8 ಲಕ್ಷ ಸಿಕ್ಕಿದೆ ಅಂತ ಈಗ ಇವತ್ತು ಬೆಳಗ್ಗೆ 6 ಗಂಟೆ ಎಲ್ಲ ಪೂಜೆ ಎಲ್ಲ ಮಾಡಿ ನಾವು ಶುರು ಮಾಡಿದ್ದೀವಿ. ಈ ಸೀಸನ್ ಸ್ಟಾರ್ಟ್ ಮಾಡಿದ ಬಗ್ಗೆ 7ನೇ ತಾರೀಕು ಮಂಗಳವಾರ ದಿನ ನಮ್ಮ DC ಸಾಹೇಬರ ಮುಂದುಗಡೆ ಆಫೀಸ್ನಲ್ಲಿ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ ಮೇಲೆ ಎಲ್ಲ ರೈತರು ಸುಮಾರು ಭಾಗ ರೈತರೆಲ್ಲ ಕಬ್ಬು ನೀರಿಲ್ಲ, ಅದಕ್ಕೆ ಕಬ್ಬೆಲ್ಲ ಒಣಗೋಗ್ತೈತೆ, ಬೇಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಈಗ ನಾವು ಅದ್ರ ಪ್ರಕಾರ ಫ್ಯಾಕ್ಟ್ರಿ ಬೇಗ ಸ್ಟಾರ್ಟ್ ಮಾಡಿ ಈಗ ಅದು ಅಟ್ಲೀಸ್ಟು ಇರೋದೆಲ್ಲ ಲೇಬರೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಲೇಬರ್ ಜಾಸ್ತಿ ಬರುತ್ತಾರೆ. ಒಂದು 5,000 ಟನ್ ಅರಿಯೋಕ್ಕೆ ಏನೂ ತೊಂದರೆ ಇಲ್ಲ. ಈಗ ನೀರು ಕನ್ನಂಬಾಡಿ ಕಟ್ಟ ನೀರು ಬಂದ ಮೇಲೆ ಒಂದೆರಡು ನೀರು ಆಗುವಾಗ ಮಾತ್ರ ಒಂದೊಂಚೂರು ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ರೈತರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಆಮೇಲೆ ಈ ವರ್ಷ FRP ರೇಟು 3,383 ಇರುತ್ತೆ. ಆ FRP ರೇಟು ಈಗ ನಾವು ಬೇಗ ಕೊಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಲಾಸ್ಟ್ ಒಂದು 5-6 ವರ್ಷಗಳಿಂದ ಒಂದು 30 ದಿನ ಒಳಗಡೆ ಪೇಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ 30 ದಿನ ಒಳಗಡೆ ಪೇಮೆಂಟ್ ಮಾಡೋಕ್ಕೆ ಎಲ್ಲ ಸಂದರ್ಭಗಳಿರುತ್ತೆ. ನಾವು ಮಾಡ್ತೀವಿ. ಈಗ ಮುಂದಕ್ಕೆ ಎಲ್ಲರೂ ಜಾಸ್ತಿ ಕಬ್ಬು ನಾಟಿ ಮಾಡಿ ಅದೇ ಥರ ಈ ಕಂಪನಿಗೆ ಹೆಂಗೆ ನೀವೆಲ್ಲ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದೀರೋ ಅದೇ ಥರ ಸಪೋರ್ಟ್ ಕೊಡಬೇಕು. ನಾವು ನಮ್ಮ ಕೈನಲ್ಲಿಂದ ಬಿತ್ತನೆ ಕೊಡೋದು, ಬಿತ್ತನೆ ಸಾಲ ಕೊಡೋದು ಈ ಎಲ್ಲ ನಮ್ಮ ಸೈಡ್ನಲ್ಲಿಂದ ಸಿಂಗಲ್ ಐಬಟ್ ಒಂದು ಕಣ್ಣನೆ ಸುಸಿ ಈಗ ಪೈರುಗಳು ಕೊಡೋದು ಇದೆಲ್ಲ ಮಾಡ್ತಾ ಇರ್ತೀವಿ. ತಮ್ಗೆ ಒಳ್ಳೇದಾಗಬೇಕು, ಫ್ಯಾಕ್ಟ್ರಿಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ಚಾಮುಂಡೇಶ್ವರಿ ತಾಯಿ ಈ ಸಾರಿ ಮಳೆ ಚೆನ್ನಾಗಿ ಹಾಕಿ ಎಲ್ಲ ನಮ್ಮ ಕನ್ನಂಬಾಡಿ ಕಟ್ಟೆ ತುಂಬಿ ಎಲ್ಲರಿಗೂ ಒಳ್ಳೇದಾಗಬೇಕು ಕೇಳ್ಕೊಳ್ತಾ ಇದ್ದೀನಿ.